ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಗ್ಯಾರಂಟಿ ನ್ಯೂಸ್ ಬಿತ್ತರಿಸಿದ ಸುದ್ದಿ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ. ಚಿಕ್ಕೋಡಿಯಲ್ಲಿ ಅಬಕಾರಿ ವಸೂಲಿ ದಂಧೆಗೆ ಬ್ರೇಕ್ ಬಿದ್ದಿದೆ. ಹಪ್ತಾ ವಸೂಲಿ ಮಾಡ್ತಾ ಇದ್ದ ಅಧಿಕಾರಿಗೆ ತಕ್ಕ ಶಾಸ್ತಿ ಆಯಿತು. ಗ್ಯಾರಂಟಿ ನ್ಯೂಸ್ ಬಿತ್ತರಿಸಿದ ಸುದ್ದಿ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಚಿಕ್ಕೋಡಿಯಲ್ಲಿ ಅಬಕಾರಿ ವಸೂಲಿ ದಂಧೆಗೆ ಬ್ರೇಕ್ ಬಿದ್ದಿರುವಂತದ್ದು. ಹಪ್ತಾ ವಸೂಲಿ ಮಾಡ್ತಾ ಇದ್ದ ಅಧಿಕಾರಿಗೆ ತಕ್ಕ ಶಾಸ್ತಿ ಆಯಿತು. ಅಬಕಾರಿ ಪೇದೆ ಕೇದಾರ್ ನಲವಡೆ ಡಿಪೋಟೇಷನ್ ರದ್ದು ಮಾಡಲಾಗಿದೆ. ಇನ್ನು ಹಪ್ತಾ ಸ್ಥಳ ಪರಿಶೀಲನೆ ಬಳಿಕ ಉಪ ಆಯುಕ್ತೆ ಎಸ್ಆರ್ ಸ್ವಪ್ನ ಆದೇಶವನ್ನ ಹೊರಡಿಸಿದ್ದಾರೆ. ಚಿಕ್ಕೋಡಿಯ ಹಪ್ತಾ ಸ್ಥಳಕ್ಕೆ ಹೋಗಿದ್ದ ಅಬಕಾರಿ ಉಪ ಆಯುಕ್ತೆ ಹಣ ಸಂಗ್ರಹದ ಕುರಿತು ವಿವರವನ್ನ ಕೊಡಿ ಅಂತ ಡೆಡ್ಲೈನ್ ಅನ್ನ ಕೊಟ್ಟಿದ್ರು. ಎಲ್ಲ ಮಾಹಿತಿಯನ್ನ ಕೊಡಬೇಕು ಅಂತ ನಲವಡಿಗೆ ಆದೇಶವನ್ನ ಕೊಟ್ಟಿದ್ರು. ಗ್ಯಾರಂಟಿ ನ್ಯೂಸ್ ಸುದ್ದಿ ನೋಡಿ ಕ್ರಮ ಕೈಗೊಂಡ ಉಪ ಆಯುಕ್ತೆ. ಗ್ಯಾರಂಟಿ ನ್ಯೂಸ್ ಕಾರ್ಯಕ್ಕೆ ಚಿಕ್ಕೋಡಿ ಜನರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಹಪ್ತಾ ವಸೂಲಿ ಮಾಡ್ತಾ ಇದ್ದ ಅಧಿಕಾರಿಗೆ ಈಗ ತಕ್ಕ ಶಾಸ್ತಿ ಆಗಿದೆ. ಅಬಕಾರಿ ಪೇದೆ ಕೇದಾರ್ ನಲವಡಿಗೆ ಡಿಪೋಟೇಷನ್ ಅನ್ನ ರದ್ದು ಮಾಡಲಾಗಿದೆ. ಇನ್ನು ಹಪ್ತಾ ಸ್ಥಳ ಪರಿಶೀಲನೆಯ ಬಳಿಕ ಉಪ ಆಯುಕ್ತೆ ಎಸ್ಆರ್ ಸ್ವಪ್ನ ಆದೇಶವನ್ನ ಹೊರಡಿಸಿದ್ರು. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್. ಹಣ ಸಂಗ್ರಹದ ಕುರಿತು ವಿವರಣವನ್ನ ಕೊಡಿ ಅಂತ ಹೇಳಿ ಡೆಡ್ಲೈನ್ ಅನ್ನ ಕೂಡ ಕೊಟ್ಟಿದ್ರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ದುರ್ದುಂಡಯ್ಯ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಬಕಾರಿ ಪೇದೆ ಕೇದಾರ್ ನಲವಡಿಕೆ ಈಗಾಗಲೇ ಡಿಪೋಟೇಷನ್ ಅನ್ನ ರದ್ದು ಮಾಡಿದ್ರು. ಈ ಹಿಂದೆ ಗ್ಯಾರಂಟಿ ನ್ಯೂಸ್ ಈ ಸುದ್ದಿಯನ್ನ ಪ್ರಸರಣೆ ಮಾಡಿತ್ತು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಹೌದು ಅಂಕಿತ, ಏನಂತಂದ್ರೆ ಗ್ಯಾರಂಟಿ ನ್ಯೂಸ್ ನ ಇದೊಂದು ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬಹುದು. ಏನಂತಂದ್ರೆ ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಪ್ರತಿ ಬಾರ್ಗಳಿಂದ ಪ್ರತಿ ತಿಂಗಳು ಏನಂತಂದ್ರೆ ಹಪ್ತಾ ವಸೂಲಿ ದಂಧೆ ಮಾಡ್ತಾ ಇದ್ರು ಅನ್ನುವಂತ ಒಂದು ಗಂಭೀರ ಆರೋಪ ಕೂಡ ಕೇಳಿ ಬಂದಿತ್ತು. ಅದರ ಜೊತೆಗೆ ವಿಡಿಯೋ ಸಮೇತ ಸಾಕ್ಷಿಗಳು ಕೂಡ ನಮ್ಮ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾಗಿದ್ದವು. ಪ್ರತಿ ತಿಂಗಳ ಬಾರ್ಗಳಿಂದ ಇಂತಿಷ್ಟು ಹಣ ಅಂತ ಹೇಳಿ ಸಂಗ್ರಹ ಮಾಡ್ತಿದ್ರು. ಅದಕ್ಕೆ ಯಾವುದೇ ರೀತಿಯಾದ ಪೂರಕವಾದ ಮಾಹಿತಿ ಇರಲಿಲ್ಲ. ಜೊತೆಗೆ ಏನಂತಂದ್ರೆ ಪ್ರತಿ ಬಾರ್ಗೆ ಹೋಗೋದು, ಅಲ್ಲಿ ಹಣವನ್ನು ಕೊಡಿ ಅಂತ ಹೇಳುದು, ಅದ್ರ ಜೊತೆಗೆ ಅಲ್ಲಿ ಅವರ ಒಂದು ಹೆಸರನ್ನು ಬರ್ತಾ ಇದ್ರು. ಅದಾದ ಬಳಿಕ ಏನಂತಂದ್ರೆ ಸರ್ಕಾರಿ ವಾಹನದಲ್ಲೇ ಒಬ್ಬ ಅಬಕಾರಿ ಇಲಾಖೆ ಸಿಬ್ಬಂದಿ ಅಲ್ಲಿ ಪ್ರತಿ ತಿಂಗಳ ಎಲ್ಲಾ ಬಾರ್ಗಳಿಗೆ ತೆರಳಿ ಹಣ ಸಂಗ್ರಹ ಮಾಡ್ತಾ ಇದ್ರು. ಈ ಕುರಿತು ಮೇಲಧಿಕಾರಿಗಳಾಗಿರ್ತಕ್ಕಂತ ಒಂದು ಏನಂತಂದ್ರೆ ಅಧಿಕಾರಿಗೆ ಉಪ ಆಯುಕ್ತ ಆಗಿರ್ತಕ್ಕಂಥ ಎಸ್ಆರ್ ಸ್ವಪ್ನ ಅವರಿಗೆ ಮಾಹಿತಿಯನ್ನು ಕೂಡ ರವಾನಿಸುತ್ತೆ. ಆ ಕುರಿತು ಅವರನ್ನು ಸ್ಪಷ್ಟನೆ ಕೂಡ ಕೇಳುತ್ತೆ. ಅದಾದ ಬಳಿಕ ನಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ನಿನ್ನೆ ಈ ಕುರಿತು ಸುದ್ದಿ ಕೂಡ ವಿಸ್ತಾರವಾಗುತ್ತೆ. ಈ ಸುದ್ದಿಯಿಂದ ಎಚ್ಚೆತ್ತುಕೊಂಡಂತ ಉಪ ಆಯುಕ್ತೆ ಎಸ್ಆರ್ ಸ್ವಪ್ನ ಅವರು ಕೂಡ ಏನಂತಂದ್ರೆ ಹಪ್ತಾ ವಸೂಲಿಯ ಬಗ್ಗೆ ಸಂಪೂರ್ಣ ವಿಡಿಯೋ ಹಾಗೂ ಸುದ್ದಿಯನ್ನು ಗಮನಿಸಿ ಅಬಕಾರಿ ಪೇದೆ ಆಗಿರ್ತಕ್ಕಂಥ ಕೇದಾರ್ ನಲವಾಡೆ ಅವರ ಡೆಪ್ಯುಟೇಷನ್ ರದ್ದು ಮಾಡಿದ್ದಾರೆ. ಹಾಗೂ ಹಣ ಸಂಗ್ರಹದ ಕುರಿತು ಸಂಪೂರ್ಣ ಏನಿದೆ ದಾಖಲೆಗಳನ್ನು ನೀಡಬೇಕು, ಅದರ ಜೊತೆಗೆ ವಿವರಣೆ ಕೂಡ ಕೊಡಬೇಕು ಅಂತ ಹೇಳಿ ಸಿಬ್ಬಂದಿಗೆ ಈಗಾಗಲೇ ಒಂದು ಟೈಮ್ ಕೂಡ ಡೆಡ್ಲೈನ್ ಕೂಡ ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳಬಹುದು ಅಂಕಿತ. ಥ್ಯಾಂಕ್ ಯು ದುರ್ದುಂಡಯ್ಯ ನಿಮ್ಮೆಲ್ಲ ಮಾಹಿತಿಗೆ.